ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೂ ಯೂಟ್ಯೂಬ್ ಸೈನ್ಸ್ ಫ್ಯಾಕ್ಟರಿಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಫಿಸಿಕ್ಸ್ ಸಂಬಂಧಿಸಿದಂತೆ ಕೆಲವು ಮೆಜರ್ಮೆಂಟ್ಸ್ಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಹಾಗಾದರೆ ನಾವು ಇವತ್ತಿನ ದಿನ ಫಿಸಿಕಲ್ ಕ್ವಾಂಟಿಟಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಮ್ ಫಿಸಿಕಲ್ ಕ್ವಾಂಟಿಟೀಸ್. ಫಸ್ಟ್ ಯಾವಪ್ಪ ಅಂತಂದ್ರೆ first physical quantity. Second one, name of SI unit. ಮೂರನೇದು ಸಿಂಬಲ್. ಫಸ್ಟ್ ಅನ್ನು ಲೆಂತ್ ಮೀಟರ್, ಸಿಂಬಲ್ ಎಂ. ಎರಡನೇದು ಏರಿಯಾ, ಇದು ಮೀಟರ್ ಸ್ಕ್ವೇರ್, ಇದು ಸಿಂಬಲ್ ಎಂ ಇಂಟು ಎಂ. ಮೂರನೇದು ವ್ಯಾಲ್ಯೂ, ಇದರ ಸಿಂಬಲ್ ನೇಮ್ ಆಫ್ ದ ಯೂನಿಟ್ ಏನಪ್ಪ ಅಂದ್ರೆ ಮೀಟರ್ ಕ್ಯೂಬ್, ಇದರದ್ದು ಸಿಂಬಲ್ ಎಂ ಕ್ಯೂಬ್. ನಾಲ್ಕನೇದು ಟೈಮ್, ನೇಮ್ ಆಫ್ ದ ಯೂನಿಟ್ ಸೆಕೆಂಡ್, ಸಿಂಬಲ್ ಎಸ್. ಐದನೇದು ವೆಲಾಸಿಟಿ, ಮೀಟರ್ ಪರ್ ಸೆಕೆಂಡ್, ಸಿಂಬಲ್ ಎಂ ಬಾರ್ ಎಸ್ ಅಥವಾ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಎಕ್ಸಲರೇಷನ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, the symbol meter per second square or meter per second square. Next to concentration ಅದು unit to moles per cubic meter, moles per cubic meter, mole per cubic meter. Next to density, mass divided by volume. Mass means kilogram per volume ಅಂದ್ರೆ meter cube means kg per meter cube. Next temperature, ಇದ್ರದ್ದು ಕೆಲ್ವಿನ್, ಇದು ಸಿಂಬಲ್ ಬಂದ್ಬಿಟ್ಟು K. Next pressure, Pascal, ಇದರ ಸಿಂಬಲ್ P capital A small. Next electric charge, ಇದರದ್ದು ಕೂಲಂಬ್, ಸಿಂಬಲ್ ಕ್ಯಾಪಿಟಲ್ C. Next electric current, ಇದರದ್ದು ನೇಮ್ ಆಫ್ ಯೂನಿಟ್ ಆಂಪಿಯರ್, symbol capital A. Then potential difference, ಇದರ ಯೂನಿಟ್ ವೋಲ್ಟ್, symbol V. electric field strength, ಇದರದ್ದು volts per meter, symbol V bar M or Vm minus 1. Then electric resistance, next ಇದರ ಸಿಂಬಲ್ ಇದರದ್ದು ನೇಮ್ ಆಫ್ ಯೂನಿಟ್ ಓಮ್. ನೆಕ್ಸ್ಟ್ ಇದರ ಸಿಂಬಲ್ ಈ ತರ. Then electric capacitance, Faraday, symbol M. Then wavelength, ಇದರ ಸಿಂಬಲ್ ಮೀಟರ್, ನೇಮ್ ಆಫ್ ಯೂನಿಟ್ ಸಿಂಬಲ್ M. ಹಾಗಾದರೆ ನಾವು ಇಲ್ಲಿಯವರೆಗೆ ಫಿಸಿಕಲ್ ಕ್ವಾಂಟಿಟಿ ಮತ್ತು ಅವುಗಳ SI
ನೇಮ್ ಆಫ್ SI ಯೂನಿಟ್ ಸಿಂಬಲ್ಸ್ಗಳನ್ನ ನೋಡ್ಕೊಂಡ್ವಿ. ನೆಕ್ಸ್ಟ್ ಸಮ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಇವು ಸ್ಪೆಷಲ್ ಫಿಸಿಕಲ್ ಕ್ವಾಂಟಿಟೀಸ್. ದೆನ್ SI ಯೂನಿಟ್, ದೆನ್ ಸಿಂಬಲ್. ಮುಂದೇದಾಗಿ ಫೋರ್ಸ್. ಫೋರ್ಸು M into A ಅಂದ್ರೆ ಇದರಲ್ಲಿ ಬರುತ್ತೆ ನ್ಯೂಟನ್. ಇದು ಸ್ಪೆಷಲ್ SI ಯೂನಿಟ್. ಸಿಂಬಲ್ N. ಎರಡನೇದು ವರ್ಕ್ ಡನ್, ಇದದ್ದು ಜೌಲ್, ಇದದ್ದು J. ನೆಕ್ಸ್ಟ್ ಮೂರನೇದು ಪವರ್, SI ಯೂನಿಟ್ ವ್ಯಾಟ್. ನೆಕ್ಸ್ಟ್ ಇದದ್ದು ಸಿಂಬಲ್ W. ನೆಕ್ಸ್ಟ್ ಆಂಗಲ್, ರೇಡಿಯನ್, ಇದರ ಸಿಂಬಲ್ R. RAD. ದೆನ್ ಸೌಂಡ್, ಇದರದ್ದು DB, ಡೆಸಿಬಲ್. Then sixth one heat, ಇದರದ್ದು ಜೌಲ್, ಸಿಂಬಲ್ J. ನೆಕ್ಸ್ಟ್ ಡಾಟಾ ಟ್ರಾನ್ಸ್ಫರ್ ಅಥವಾ ಇನ್ಫಾರ್ಮೇಶನ್, ಇದರ SI ಯೂನಿಟ್ ಬೈಟ್, ಸಿಂಬಲ್ B ಆಗಿರ್ತದ. ಹಾಗಾದ್ರೆ ನಾವು ನೆಕ್ಸ್ಟ್ ಕೆಲವು ಸ್ಟ್ಯಾಂಡರ್ಡ್ prefixes for the SI units. ಅದರಲ್ಲಿ ಫಸ್ಟ್ ಒನ್ ಮಲ್ಟಿಪಲ್ಸ್. ಈ ಮಲ್ಟಿಪಲ್ಸ್ ನಲ್ಲಿ ಫಸ್ಟ್ ನೇಮ್, ಸಿಂಬಲ್, ನೆಕ್ಸ್ಟ್ ಫ್ಯಾಕ್ಟ್. ಕೊನೆಯದು ಡೆಕಾ, ಇದು ಸಿಂಬಲ್ DA 10⁻1 ಆಗಿರ್ತದೆ. ಹೆಕ್ಟೋ H, ಇದರದ್ದು 10⁻2 ಆಗಿರ್ತದೆ. ನೆಕ್ಸ್ಟ್ ಕಿಲೋ, ಇದರದ್ದು K ಆಗಿರ್ತದ. ನೆಕ್ಸ್ಟ್ ಇದರದ್ದು ಫ್ಯಾಕ್ಟರ್ 10⁻3. ನೆಕ್ಸ್ಟ್ ಮೆಗಾ, ಇದರದ್ದು M ಆಗಿರ್ತದ. ಇದು 10⁻6 ಇರ್ತದ. ನೆಕ್ಸ್ಟ್ ಗಿಗಾ, G 10⁻9 ಇರ್ತದ. ಟೆರಾ, T 10⁻12 ಆಗಿರ್ತದ. ಪೆಟಾ 10⁻15 ಆಗಿರ್ತದ. ಎಕ್ಸಾ E 10⁻18. ಜೆಟ್ಟಾ Z 10⁻21. ಲಾಸ್ಟ್ ಒನ್ ಯೋಟೋ Y 10⁻23. ಎಕ್ಸಾಮ್ ಹೇಗೆ ಕೇಳ್ತಾರೆ ಅಂದ್ರೆ 10⁻1ಗೆ ಏನ್ ಹೆಸರು ಕರೀತಾರೆ ಅಥವಾ ಸಿಂಬಲ್ ಏನಂತ ಈ ತರ ಕೇಳ್ತಾರೆ. ಅಥವಾ ಹೆಕ್ಟೋ ಅಂದ್ರೆ ಎಷ್ಟು ಅಂತ ಕೇಳ್ಬೋದು. ಅದು ಹೆಕ್ಟೋದು ಸಿಂಬಲ್ ಏನಂತ ಕೇಳ್ಬೋದು. ಎಕ್ಸಾಮ್ ನಲ್ಲಿ ಇವುಗಳನ್ನ ಆಲ್ರೆಡಿ ಕೇಳಿದ್ದಾರೆ ಬಹಳ ಸಲ. ನೆಕ್ಸ್ಟ್ ಬರೋ ಎಕ್ಸಾಮ್ ನಲ್ಲಿ ಕೂಡ ಇದನ್ನ ಎಕ್ಸಾಮ್ ನಲ್ಲಿ ಕೇಳ್ಬೋದು. ನೆಕ್ಸ್ಟ್ ಫ್ರಾಕ್ಷನ್ಸ್. ಇದು ಕೂಡ ಸೇಮ್, ನೇಮ್, ಸಿಂಬಲ್, ಫ್ಯಾಕ್ಟ್. ಫ್ರಾಕ್ಷನ್ ಅಂದ್ರೆ ಕಡಿಮೆ ಹಾಕೋದು ಬರೋದು. 10⁻1 ಸಾರಿ -1, ಇದರದ್ದು D, ಇದು ಡೆಸಿ. ನೆಕ್ಸ್ಟ್ ಸೆಂಟಿ, C 10⁻². ಮಿಲಿ, M 10⁻3. ಮೈಕ್ರೋ, ಸಿಂಬಲ್ ಮ್ಯೂ 10⁻6. ನ್ಯಾನೋ, C
ಸಿಂಬಾಲು n 10⁻⁹. ಪಿಕೋ p 10⁻12. femto f 10⁻15. atto a 10⁻18. Jepto Z 10⁻21. Yocto Y 10⁻23. ಎಕ್ಸಾಮ್ ಒಳಗ ಡೆಸಿ ಅಂದ್ರೆ ಎಷ್ಟು ಅಂತ ಕೇಳ್ಬೋದು, ಅಥವಾ ಸೆಂಟಿಯರ್ ಎಷ್ಟು ಅಂತ ಕೇಳ್ಬೋದು, ಮಿಲಿಯನ್ ಎಷ್ಟು ಅಂತ ಕೇಳ್ಬೋದು, ಅಥವಾ 10⁻6 ಅಂದ್ರೆ ಎಷ್ಟು, -6 ಅಂದ್ರೆ ಎಷ್ಟು. ಇವೆಲ್ಲ ಫ್ರಾಕ್ಷನ್ಸ್ ಅಂತಂದ್ರೆ ಮೈನಸ್ ನಾವ್ ಇರ್ತಾವು, ಮಲ್ಟಿಪಲ್ಸ್ ಅಂದ್ರೆ ಪಾಸಿಟಿವ್ ಆಗ ಇರ್ತಾವು. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಹೌ ಮೆನಿ times above selected quantity is present in the given quantity. Unit means internationally accepted reference quantity is called unit. ಇಲ್ಲ ಸಿಂಪಲ್ ಯೂನಿಟ್ ಅಂತಂದ್ರೆ ಈಗ ಒಬ್ಬ ಮನುಷ್ಯ 10 kg ಅದಾನೆ ಅಂತ ಕೊಡ್ರಿ, ಎ ಅನ್ನುವಂತ ಮನುಷ್ಯ. ನೆಕ್ಸ್ಟ್ ಬಿ ಅನ್ನುವಂತ ಮನುಷ್ಯ 50 kg ಅದ. ಈ ಎಗಿಂತ ಬಿ ನ ಎಷ್ಟು ಪಟ್ಟು ಹೆಚ್ಚದಾನ? 5 ಪಟ್ಟು. ಈ 5 ಪಟ್ಟು ಈಗ 50 kg ಎಷ್ಟು ಪಟ್ಟು ಹೆಚ್ಚದಾನ, ಎಷ್ಟು ಅದಾನ, ಒಂದು ನಂಬರ್ ಏನಂತಾರೆ ಇದೆ ನೋಡ್ರಿ, ಮ್ಯಾಗ್ನಿಟ್ಯೂಡ್. ಇದು ಕೆಜಿ ಇದೆಲ್ಲ ಇದೆ ನೋಡ್ರಿ, ಯೂನಿಟ್ ಆಗಿರ್ತದೆ. ನೆಕ್ಸ್ಟ್ ಲೈಟ್ ಇಯರ್. ಜ್ಯೋತಿರ್ವರ್ಷ ಅಂತ ಕರೀತಾರೆ. ಜ್ಯೋತಿರ್ವರ್ಷ ಇದೇನ್ರಿ ಜ್ಯೋತಿರ್ವರ್ಷ ಅಂತಂದ್ರ, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್, ಯೂನಿಟ್ ಆಫ್ ಲೆಂತ್. ನೆಕ್ಸ್ಟ್ ಇಟ್ ಈಸ್ equal to distance traveled by light in 1 year. ಇದೊಂದು ಕೂಡ ಉದ್ದವನ್ನು ಅಳೆಯುವಂತ ಒಂದು ಮಾಪಕ. ನೆಕ್ಸ್ಟ್ ಇದು ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರ ಚಲಿಸೈತಿ ಎಂಬುದನ್ನ ಅಳತೆ ಮಾಡಲಿಕ್ಕೆ ಲೈಟ್ ಇಯರ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ 1 ಲೈಟ್ ಇಯರ್ ಈಕ್ವಲ್ ಟು 9.46 ಇಂಟು 10⁻⁴ ಅನ್ನೋಕ್ಕಿಂತ ಟ್ರಿಲಿಯನ್ ಕಿಲೋಮೀಟರ್. ಅದಕ್ಕಿಂತ ಪೂರ್ವವಾಗ ಮಿಲಿಯನ್ ಅಂದ್ರೆ ಎಷ್ಟು? 10⁻⁶. ಬಿಲಿಯನ್ ಅಂದ್ರೆ 10⁹. ಟ್ರಿಲಿಯನ್ ಅಂದ್ರೆ 10⁻12. ಈಗ 9.46 ಇಂಟು ಟ್ರಿಲಿಯನ್ ಅಂದ್ರೆ 10⁻12, ಕಿಲೋ ಅಂದ್ರೆ 10⁻3 ಮೀಟರ್. ಈಗ ಎಷ್ಟಾಯ್ತು? 9.46 ಇಂಟು 10⁻15 ಮೀಟರ್ ಆಗುತ್ತೆ. ಎಕ್ಸಾಮ್ ಒಳಗ ಇದಾರ ಆಪ್ಷನ್ ಇರ್ಬೋದು, ಇದಾದ್ರೂ ಆಪ್ಷನ್ ಇರ್ಬೋದು. ನೋಡೋಕೆ ಯಾವ್ದು ಆಪ್ಷನ್ ಇದ್ರು ಒಂದು ಲೈಟ್ ಇಯರ್ ಈಕ್ವಲ್ ಟು 9.46 ಟ್ರಿಲಿಯನ್ ಕಿಲೋಮೀಟರ್ ಅಥವಾ 9.46 ಇಂಟು 10⁻15 ಮೀಟರ್. ನೆಕ್ಸ್ಟ್ ಆಸ್ಟ್ರಾನಾಮಿಕಲ್ ಯೂನಿಟ್ ಅಂದ್ರೆ ಕನ್ನಡದಲ್ಲಿ ಖಗೋಳ ಮಾನ. ಫಸ್ಟ್ ಪಾಯಿಂಟ್, ಇಟ್ ಈಸ್ ಮೀನ್ ಡಿಸ್ಟೆನ್ಸ್ from the center of earth to the
ಅರ್ತ್ ಟು ದ ಸೆಂಟರ್ ಆಫ್ ಸನ್. ಅಂದ್ರ ಇದೊಂದು ಸೂರ್ಯ ಅಂತ ತಿಳ್ಕೊಂಡ್ರ ಇದು ಸೂರ್ಯ, ಇದು ಭೂಮಿ, ಇದು ಸೂರ್ಯ, ಇದು ಭೂಮಿ, ಅರ್ತ್. ಇದನ್ನ ಸೆಂಟರ್ ಆಫ್ ದ ಪಾಯಿಂಟ್ ದಿಂದ ಅಂದ್ರೆ ಸೆಂಟರ್ ಆಫ್ ದ ಪಾಯಿಂಟ್ ದಿಂದ ಇಲ್ಲಿಂದ ಇಲ್ಲಿ ಇರುವಂತ ಡಿಸ್ಟೆನ್ಸ್ ಅನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಸ್ಟ್ರೋನಾಮಿಕಲ್ ಯೂನಿಟ್ ಅನ್ನ ಯೂಸ್ ಮಾಡ್ತಾರೆ. ಹಂಗಾರ 1 AU ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತಂದ್ರ 149.99 ಮಿಲಿಯನ್ ಕಿಲೋಮೀಟರ್. ಹಂಗಾರ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗಿದ್ದು 150 ಮಿಲಿಯನ್ ಅಂದ್ರ 10⁻⁶ ಮಿಲಿಯನ್, 10⁶ ಕಿಲೋ ಅಂದ್ರೆ 10⁻³ ಮೀಟರ್. 1 AU ಅಂದ್ರೆ 150 ಇಂಟು 10⁻⁹ ಮೀಟರ್ ಆಗಿರ್ತದೆ. 3 ಮೆಜರಿಂಗ್ ಸಿಸ್ಟಮ್ ಬರ್ತಾವ. ಒಂದು FPS, CGS, MKS. FPS ಅಂದ್ರೆ ಫೂಟ್ ಪೌಂಡ್ ಸೆಕೆಂಡ್. CGS ಅಂದ್ರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್. MKS ಅಂದ್ರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್. ಇವೆಲ್ಲ ಏನಪ್ಪಾ ಅಂದ್ರೆ ಮೊದಲು FPS ಅಲ್ಲಿ CGS ಅಲ್ಲಿ ಮಾಡ್ತೀವಿ. ಈಗ ಚಾಲ್ತಿರುವಂತಹ ಸಿಸ್ಟಮ್ ಯಾವಪ್ಪ ಅಂತಂದ್ರೆ MKS ಅಂದ್ರೆ ಮೀಟರ್ ಕಿಲೋಗ್ರಾಮ್ ಮತ್ತು ಸೆಕೆಂಡ್ ಚಾಲ್ತಿಯಲ್ಲಿರುವಂತಹ ಸಿಸ್ಟಮ್. ನೆಕ್ಸ್ಟ್ ಬ್ಯಾರಲ್ ಇಸ್ ದ ಯೂನಿಟ್ ಆಫ್ measuring crude oil. ಯೂನಿಟ್ ಆಫ್ ಮೆಜರಿಂಗ್ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲವನ್ನು ಅಳತೆ ಮಾಡಲು ಬಳಸುವಂತಹ ಒಂದು ಯೂನಿಟ್ ಯಾಕಂದ್ರೆ ಅಂದ್ರೆ ಬ್ಯಾರಲ್. 1 ಬ್ಯಾರಲ್ ಈಕ್ವಲ್ ಟು ಎಷ್ಟು ಲೀಟರ್ಸ್? 159 ಲೀಟರ್ಗಳು. ಒಂದು ಬ್ಯಾರಲ್ ಅಂದ್ರೆ 159 ಲೀಟರ್. ಸ್ಕೇಲಾರ್ ಅಂಡ್ ವೆಕ್ಟರ್. ಸ್ಕೇಲಾರ್ ಅಂದ್ರೆ ಕನ್ನಡದಲ್ಲಿ ಅದಿಶ, ಇದು ಸದಿಶ. ಇದೊಂಥರ ವಿರುದ್ಧ ಪದ ಇದ್ದಂಗೆ. ದಿಶಾ ಅಂದ್ರೆ ದಿಕ್ಕು, ಅಂತಂದ್ರೆ ದಿಕ್ಕು ಇರ್ಲಾರದ್ದು, ಅಂತಂದ್ರೆ ದಿಕ್ಕು ಇರುವಂತದ್ದು. ಸ್ಕೇಲಾರ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಇದು ಮ್ಯಾಗ್ನಿಟ್ಯೂಡ್ ಅನ್ನ ಮಾತ್ರ ಹೊಂದಿದೆ. ಇದು ಮ್ಯಾಗ್ನಿಟ್ಯೂಡ್ ಅನ್ನು ಕೂಡ ಹೊಂದೈತಿ ಮತ್ತು ಡೈರೆಕ್ಷನ್ ಎರಡನ್ನು ಹೊಂದಿರುವಂತದಕ್ಕೆ. ಓನ್ಲಿ ಮ್ಯಾಗ್ನಿಟ್ಯೂಡ್ ಹೊಂದಿದ್ರ ಇದು ಸ್ಕೇಲಾರ್. ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡನ್ನು ಕೂಡ ಹೊಂದಿದ್ರೆ ಇದು ಏನ್ರಿ ವೆಕ್ಟರ್. ಕನ್ನಡವಾಗ ಇದು ಕೇವಲ ಪ್ರಮಾಣವನ್ನ ಹೊಂದಿದೆ. ಇದು ಪ್ರಮಾಣದ ಜೊತೆ ದಿಕ್ಕನ್ನ ಕೂಡ ಹೊಂದಿದೆ. ಈ ಕಾರಣ ಇದು ಸ್ಕೇಲಾರ್, ಇದು ವೆಕ್ಟರ್ ಆಗಿರ್ತದೆ. ಆದರೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಡಿಸ್ಟೆನ್ಸ್, ಇದು ಡಿಸ್ಪ್ಲೇಸ್ಮೆಂಟ್, ಇದು ದೂರ, ಇದು ಸ್ಥಾನಪಲ್ಲಟ. ಹಾಗಾದ್ರೆ ನೆಕ್ಸ್ಟ್ ದೂರ ಎಂದರೇನು ಅಥವಾ ಸ್ಥಾನಪಲ್ಲಟ ಎಂದರೇನು ಅಂತ ನೋಡೋಣ. ನೆಕ್ಸ್ಟ್ ದೂರ, ಇದು ಸ್ಥಾನಪಲ್ಲಟ. ಕನ್ನಡದೊಳಗ ದೂರಕ್ಕೆ ಡಿಸ್ಟೆನ್ಸ್ ಅಂತ ಕರೀತಾರೆ, ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಡಿಸ್ಟೆನ್ಸ್ ಅಂದ್ರೆ ಏನು? ವಸ್ತುವಿನ ಪ್ರಮಾಣಿಸುವ ನಿಜವಾದ ಹಾದಿಯ ಉದ್ದ. ಇದು ದೂರ. ನೆಕ್ಸ್ಟ್ ಸ್ಥಾನಪಲ್ಲಟ. ಪ್ರಾರಂಭ ಮತ್ತು ಅಂತಿಮ ಬಿಂದುಗಳ ನಡುವಿನ ಕನಿಷ್ಠ ದೂರ, ಕನಿಷ್ಠ ಅಂತರವನ್ನ ಏನ್ ಕರೀತೀವಿ? ಸ್ಥಾನಪಲ್ಲಟ ಅಂತ ಕರಿತೀವಿ. ಇಂಗ್ಲಿಷ್ ನೊಳಗ
length of the actual path, length of the actual path traveled by an object. ಇದು shortest distance between initial point and final point. ಇದರ ಯೂನಿಟ್ ಏನಪ್ಪಾ ಅಂದ್ರೆ ಮೀಟರ್ ಆಗಿರ್ತದ. ನೆಕ್ಸ್ಟ್ ಇದರ ಯೂನಿಟ್ ಕೂಡ ಮೀಟರ್ ಆಗಿರ್ತದ. ಏನಪ್ಪಾ ದೂರ ಮತ್ತು ಸ್ಥಾನಪಲ್ಲಟ ಅಂದ್ರ ಒಂದು ಎಕ್ಸಾಂಪಲ್ ನೋಡ್ರಿ. ಇಲ್ಲೊಂದು ಮನೆ ಇದೆ ಅಂತ ತಿಳ್ಕೊರಿ. ಇಲ್ಲಿ ಒಂದು ಶಾಲೆ ಇದೆ ಅಂತ ಸ್ಕೂಲ್ ಅಂತ ತಿಳ್ಕೊರಿ. ಇದು ಮನೆ ಅಂತ. ಈ ಮನೆಯಿಂದ ಶಾಲೆಗೆ ಹೋಗ್ಬೇಕಂತಂದ್ರ ಹಿಂಗಾದ್ರೂ ಹೋಗ್ಬೋದು, ಅಥವಾ ಹಿಂಗಾದ್ರೂ ಹೋಗಿರ್ಬೋದು, ಅಥವಾ ಹಿಂಗಾದ್ರೂ ಹೋಗಿರ್ಬೋದು, ಅಥವಾ ಹಿಂಗಾದ್ರೂ ಹೋಗಿರ್ಬೋದು, ಹೆಂಗಾದ್ರೂ ಒಟ್ಟು ಹೋಗ್ಬೋದು. ಇದು ಎ, ಇದು ಬಿ, ಇದು ಸಿ, ಇದು ಡಿ. ಈ 4 ಮಾರ್ಗಗಳಿಂದ ಹೆಂಗಾದ್ರೂ ಹೋಗ್ಬಹುದು. ಹಿಂಗ್ ಹೋಗೋದ ಎ ಸಿ ಡಿ ಮುಖಾಂತರ ಹೋದ್ರ ಸ್ವಲ್ಪ ದೂರ ಆಗುತ್ತ. ಪ್ಲಸ್ ಇದೇನ್ರಿ ದೂರ ಅಥವಾ ಉದ್ದ ಅಂತ ಹೇಳ್ಬೋದು. ಅದ ನೀವು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂತಾರ, ಹೋಮ್ನಿಂದ ಸ್ಕೂಲ್ಗೆ ಹೋಗ್ಬೇಕಂತಾರ, ಶಾರ್ಟೆಸ್ಟ್ ಅತಿ ಕಡಿಮೆ ಅವಧಿಯೊಳಗೆ ಜಲ್ದಿ ಹೋಗುವಂತ ಹಾದಿ ಯಾಕಪ್ಪ ಅಂತಂದ್ರ ಬಿ. ಈ ಬಿ ಮಾರ್ಗ ಏನಂತ ಹೇಳ್ರಿ ಸ್ಥಾನ ಪಲ್ಲಟ. ಅಂದ್ರ ಇನಿಷಿಯಲ್ ಪಾಯಿಂಟ್ ಮತ್ತು ಫೈನಲ್ ಪಾಯಿಂಟಿನ ಕನಿಷ್ಠ ಅಂತರವನ್ನ ಏನ್ ಕರಿತೀವಿ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಉಳಿದಿರುವಂತ ಎಲ್ಲ ಏನ್ರಿ ದೂರ ಅಂತ ಕರಿತೀವಿ. Speed is the distance traveled by an object. Then velocity, displacement of an object. This is also in unit time. This is also in unit time. Then what is the formula of speed? Speed equal to distance divided by time. Then velocity equal to displacement divided by time. Then what is the unit? Distance is meter per second. This is also unit is meter per second. This is the speed and velocity difference. Then what is the MLT formula? MLT means 3D formula, 3D dimensional formula. MLT. L is the length. The length is there. Length is meter. That's why 1. And time is also -1. Mass is not there. That's why 0. Then this one is also M0. L1 T raised to -1. This is the MLT formula. That is also asked in 1 mark questions in many competitive exams already. In many exams also already. This is the speed and velocity difference. Okay, next class we will discuss about 3D formula. Now we will continue in next classes. Thank you. One and all.